ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಪಾರ್ಟ್ಸ್. ಇದೆಲ್ಲ ಚಿಕನ್ ಪಾರ್ಟ್ಸ್ ಇರುತ್ತೆ. ಇದೆರಡು ನಾನು ಸಪ್ರೇಟಾಗಿ ಕ್ಲೀನ್ ಮಾಡಿಟ್ಟಿದ್ದೀವಿ. ಇದು ಲಿವರು, ಇದು ಚಿಕನ್ ಪಾರ್ಟ್ಸು. ಇದು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಚಿಕನ್ಗೆ ಪಾರ್ಟ್ಸು ಒಳ್ಳೆ ಪ್ರೋಟೀನ್ ಇರುತ್ತೆ ಇದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ಕುಕ್ಕರಲ್ಲಿ ನಾನು ಆಯಿಲ್ ಏನೂ ಹಾಕಿಲ್ಲ. ನಾನು ಈ ಪಾರ್ಟ್ಸ್ ಕಟ್ ಮಾಡಿದ ಹಾಕೋಣ. ಇದರಲ್ಲೂ ಫ್ಯಾಟ್ ಇರುತ್ತಲ್ಲ, ಅದಕ್ಕೆ ಆಯಿಲ್ ಹಾಕೋಕ್ಕೆ ಅವಶ್ಯಕತೆ ಇಲ್ಲ. ಇದೊಂದು ಫ್ರೈ ಹಾಕಿ. ಈಗ ನೋಡಿರಿ, ಅದು ಒಂದು ಫ್ಯಾಟೆಲ್ಲ ಮೆಲ್ಟಾಗಿದಲ್ವ. ಈ ಟೈಮ್ಲು ನಮ್ಮದು ಚಿಕನ್ ಲಿವರ್ ಹಾಕಿ, ಚಿಕನ್ಗೆ ಪಾರ್ಟ್ಸು ಲಿವರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇದೊಂದು ಫ್ರೈ ಆಗಬೇಕು. ಆಮೇಲೆ ಕುಕ್ಕರ್ ಬಿಸಿಲಿಡಬೇಕು. ಜಾಸ್ತಿ ಫ್ರೈ ಅಲ್ವಾ, ಇದರಿಂದ ಕಲರೆಲ್ಲ ಒಂದು ಚೇಂಜ್ ಆಗಬೇಕು. ಈ ಲಿವರ್ൻ്റെ ಬ್ರೌನ್ ಕಲರೆಲ್ಲ ಹೋಗಿ ಒಂದು ವೈಟ್ ಕಲರ್ ಬರಲ್ವಾ, ಅದುವರೆಗೂ ಈ ರೀತಿಲಿ ಒಂದು ಮಿಕ್ಸ್ ಹಾಕಿಡಬೇಕು. ಈಗ ಲಿವರ್ ಕಲರೆಲ್ಲ ಚೇಂಜ್ ಆಗಿದೆ. ಈ ಟೈಮಲ್ಲಿ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 3/4 ಟೀ ಸ್ಪೂನು ಅರಿಶಿನ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ನೀರೇನು ಹಾಕೋಕ್ಕೆ ಅವಶ್ಯಕ ಇಲ್ಲ, ನೀರೆಲ್ಲ ಇರುತ್ತೆ ನೋಡಿರಿ, ಏನೂ ಹಾಕಿಲ್ಲ. ಲಿಡ್ ಹಾಕಿ ಒಂದು 4-5 ವಿಸಿಲು ಕೂಗಬೇಕು. ಈಗ ಇದೆಲ್ಲ ರೆಡಿಯಾಗಿದೆ. ಬಾಣಲಿಲು ಬಿಸಿಯಾಗಿ ಆಯಿಲು ನಾನು 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಹಾಕಿ, ಕರಿಬೇವು, ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು, ಟೊಮಾಟೊ ಕಟ್ ಮಾಡಿದ್ದು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದು. ಈ ಟೈಮಲ್ಲಿ ಚಿಲ್ಲಿ ಪೌಡ್ರು 1.5 ಟೀ ಸ್ಪೂನು, ಧನಿಯಾ ಪೌಡ್ರು 1.5 ಟೀ ಸ್ಪೂನು, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರು, 1 ಟೀ ಸ್ಪೂನು ಪೆಪ್ಪರ್ ಪೌಡ್ರು, 1 ಟೀ ಸ್ಪೂನು ಗರಂ ಮಸಾಲೆ ಪುಡಿ, 1 ಟೀ ಸ್ಪೂನು ಜೀರಾ ಪೌಡ್ರ್. ಇದೆಲ್ಲ ಹಾಕೋಣ. ಎಲ್ಲ ಹಸಿ ವಾಸನೆ ಹೋಗಬೇಕು, ಒಂದು ಫ್ರೈ ಆಗೋಣ. ಈಗ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿದ್ದು. ಈ ಟೈಮಲ್ಲಿ ನಮ್ಮದು ರೆಡಿ ಹಾಕಿ ಚಿಕನ್ ಪಾರ್ಟ್ಸ್ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಗ ನಮ್ಮದು ಈ ಚಿಕನ್ ಪಾರ್ಟ್ಸ್ ರೋಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೋಟೀನ್ ಇರುತ್ತೆ. ಇದೊಂದು ಚೆನ್ನಾಗಿ ಕುದಿಸಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ. ಈಗ ಇದು ರೆಡಿಯಾಗಿದೆ ನಮ್ಮದು ಚಿಕನ್ ಪಾರ್ಟ್ಸ್ ರೋಸ್ಟ್ ರೆಡಿಯಾಗಿದೆ. ಒಳ್ಳೆ ಟೇಸ್ಟಾಗಿರುತ್ತೆ. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಇಲ್ಲಿ ಒಳ್ಳೆ ಪ್ರೋಟೀನ್ ಎಲ್ಲ ಇರುತ್ತೆ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಇದು ಚಪಾತಿ, ನಾನ್, ಪರೋಟ ಎಲ್ಲದನ್ನೂ ಸೂಟ್ ಆಗುತ್ತೆ. ಓಕೆ, ನಿಮಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.